ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಇಲ್ಲಿಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ ನೋಡ್ತಿದ್ರು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ ನಾನು ಕೂಡ ವೀಕ್ಷಿಸ್ತಾ ಇದ್ದೀನಿ, ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತೊಂದು ಒಳ್ಳೆ ಮುಖ್ಯವಾದ ಟಾಪಿಕ್ ಮಾತಾಡೋಣ ಅಂತ ಬಂದಿದ್ದೀನಿ. ತುಂಬ ಜನ ಕೇಳ್ತಾ ಇದ್ದೀನಿ, ನಾನು 3 ತಿಂಗಳಲ್ಲೇ ನನ್ನ ಚಾನಲ್ ಮಾನಿಟೈಸ್ ಆಗಿದ್ದರಿಂದ ನಾನೊಂದು ಅಕಾಡೆಮಿಕ್ ಜಾಯ್ನ್ ಆಗಿದ್ದೀನಿ ಅಂತೆಲ್ಲ ಹೇಳಿದೆ. ನನಗೊಬ್ಬ ಯೂಟ್ಯೂಬರ್ ಕೂಡ ಹೆಲ್ಪ್ ಮಾಡಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ ರನ್ ಆಗಲಿಕ್ಕೆ ಅಂತೆಲ್ಲ ಹೇಳಿದೆ. ಆಗ ಬಂದು ಯಾವ ಅಕಾಡೆಮಿ ಸಿಸ್ಟರ್ ನನಗೂ ಹೆಲ್ಪ್ ಆಗುತ್ತೆ, ಅಕಾಡೆಮಿ ಬಗ್ಗೆ ಹೇಳಿ, ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಒಂದು ಇನ್ಫಾರ್ಮೇಷನ್ ಕೊಡೋಣ. ಯೂಟ್ಯೂಬ್ ಕೋರ್ಸ್ನ ನಾವು ಕಲಿಯೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಇದೆ, ಯಾವ ಕೋರ್ಸ್ನ ತೊಗೊಂಡ್ರೆ ನಮಗೆ ಲಾಭ ಆಗುತ್ತೆ ಇವಾಗ ಅಂತಲೇ ಎಲ್ಲ ಹೇಳ್ತೀನಿ. ನಾನು 2 ಕೋರ್ಸ್ ಬಗ್ಗೆ ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತೀನಿ. 2 ಕೋರ್ಸ್ನ ನಾವು ತೊಗೊಂಡಿದ್ದೀನಿ ನಾನು. ಅಂದರೆ ಒಂದು ಕೋರ್ಸ್ನ ಬಂದು ನನ್ನ ಕಸಿನ್ ಸಿಸ್ಟರ್ಗೆ ತೊಗೊಂಡಿದ್ದಾರೆ ಎಲ್ಲ. ನಾನು ಕೂಡ ಜೊತೆಲೇ ಇದ್ದೀನಿ. ಯಾವ ರೀತಿ ಅವರು ಮಾಯಲೋಕ ಕೋರ್ಸ್ನ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಇವಾಗ ನಾನು ಜಾಯ್ನ್ ಆಗಿದೆ ಅಂತ ಆ ಕೋರ್ಸ್ನ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ 2 ಕೋರ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ. ನಾನು ಜಾಯ್ನ್ ಆಗಿದ್ದು ಲಾಸ್ಟ್ ಡಿಸೆಂಬರ್ ಈ ವರ್ಷದ ಲಾಸ್ಟ್ 2024 ಜಾಯ್ನ್ ಆಗಿದೆ. ಬಟ್ ಅದೇ ನಾನು ಜಾಯ್ನ್ ಆಗೋದಾಗ್ಬಿಟ್ಟೆ. ಆಗಿದ ತಕ್ಷಣ ನನ್ನ ಹತ್ರ ಫೋನ್ ಇರಲಿಲ್ಲ. ಫೋನ್ ಚೆನ್ನಾಗಿದೆ ಅಂತೇಳಿ ಜಾಯ್ನ್ ಆದಮೇಲೆ ಫೋನಲ್ಲಿ ವೀಡಿಯೋ ರೆಕಾರ್ಡ್ ಆದಮೇಲೆ ಗೊತ್ತಾಯಿತು ಅದರಲ್ಲಿ ನನಗೆ ಚೆನ್ನಾಗಿ ಕ್ಲಿಯರಿಟಿ ಇಲ್ಲ, ಫೋನ್ ಬೇಕು ಅಂತ ಆಮೇಲೆ ಅನ್ನಿಸ್ತು. ಹಾಗಾಗಿ ಬಂದು ನಾನು ಇವಾಗ ಅಕ್ಟೋಬರಲ್ಲಿ ತಿರ್ಗಾ ಮತ್ತೆ ಫೋನೆಲ್ಲ ತೊಗೊಂಡು ಸೆಪ್ಟೆಂಬರ್ ಫೋನೆಲ್ಲ ತೊಗೊಂಡು ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿ ಈಗ ಡಿಸೆಂಬರ್ ಎಂಡಿಂಗಲ್ಲೆಲ್ಲ ನನ್ನ ಚಾನಲ್ 3 ತಿಂಗಳಿಗೆ ಮಾನಿಟೈಸ್ ಮಾಡಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಯಾವಾಗ ಚಾನಲ್ ಮಾಡಿದ್ದೀನಿ ಅಂತ, ನೀವೇ ನೋಡ್ಬೋದು. ಮಾನಿಟೈಸ್ ಈಗಾಗಿದೆ 3 ಮಂತ್ಸಲ್ಲಿ. ನನಗೆ ಈ ಸಪೋರ್ಟ್ ಆಯಿತಾ ಈ ಕೋರ್ಸ್ ಬಗ್ಗೆ ಎಲ್ಲ ಜಾಯ್ನ್ ಆಗಿ ಏನೇನು ಕಲಿತೆ ನಿಮ್ಗೆ ಅಂತ ಹೇಳೋಣ ಅಂತೇಳಿ ಈ ವಿಡಿಯೋದಲ್ಲಿ ಬಂದಿದ್ದೀನಿ. ನಾನು ಜಾಯ್ನ್ ಆಗಿದ್ದು ಫಸ್ಟ್ ನಾನು ಜಾಯ್ನ್ ಆಗಿದ್ದು ಹೇಳ್ಬಿಡ್ತೀನಿ. ಮಾಯಲೋಕದ ಹೇಳ್ಬಿಡ್ತೀನಿ. ಆಮೇಲೆ ನಾನು ಜಾಯ್ನ್ ಆಗಿರೋದ್ರ ಬಗ್ಗೆ ಹೇಳ್ತೀನಿ. ಮಾಯಲೋಕ ಕೋರ್ಸ್ ಬಗ್ಗೆ ಹೇಳ್ತೀನಿ. ಇವಾಗ ಒಂದು 3 ಮಂತ್ಸ್ 2 ಮಂತ್ಸಿಂದನೂ ಮಾಯಲೋಕ ಕೋರ್ಸ್ ಎಲ್ಲ ಕಡೆನೂ ಹೇಳ್ತಾ ಇದ್ದಾರೆ. ಮಾಯಲೋಕ ಕೋರ್ಸ್ ಎಲ್ಲರಿಗೂ ಗೊತ್ತಿದೆ. ಅವರು ಅನೌನ್ಸ್ ಮಾಡಿದ್ದಾರೆ ಈ ಥರ ಕೋರ್ಸ್ ಇದೆ ನಮ್ಮ ಹತ್ರ. 399 ಇತ್ತು, ಇವಾಗ 299 ಮಾಡಿದ್ದಾರೆ. ಆಫರ್ 1000 ರೂಪೀಸ್ ಕಡಿಮೆಲಿ ಅವ್ರನ್ನ ಕೋರ್ಸ್ನ ಮಾಡ್ತಾ ಇದ್ದಾರೆ. ಅವ್ರು ಯಾವ ರೀತಿ ಅಂದರೆ ನನ್ನ ಸಿಸ್ಟರ್ ಬಂದು ಓಪನ್ ಮಾಡಿಸಿದ್ದು. ಅಕ್ಕ ನನಗೆ ಈ ಥರ ನನಗೂ ಇನ್ನೂ ಸ್ವಲ್ಪ ಸ್ಕಿಲ್ ಬೇಕು, ಇನ್ನೂ ಕಲಿಬೇಕು ಯೂಟ್ಯೂಬ್ ಬಗ್ಗೆ ಎಲ್ಲ, ಏನಾದರೂ ಹೆಲ್ಪ್ ಆಗುತ್ತಾ, ನಾನು ಒಂದು ಅಕಾಡೆಮಿಕ್ ಜಾಯ್ನ್ ಆಗಬೇಕು ಅಂತೆಲ್ಲ ಕೇಳಿದಾಗ ಈ ಥರ ಕೋರ್ಸ್ ಇದೆ, ನಾನು ಜಾಯ್ನ್ ಆಗ್ತೀನಿ ಅಂತ ಅವರೇ ಬಂದಿದ್ದು, ನಾನೇನು ಜಾಯ್ನ್ ಮಾಡಿಸಿಲ್ಲ. ಅವಳೇ ಬಂದಿದ್ದು ಈ ಥರ ಜಾಯ್ನ್ ಮಾಡೋಣ ಅಂತೇಳಿ ನನ್ನ ಮನೆಗೆ ಬಂದಿದ್ಲು. ಹಾಗಾಗಿ ನಾನು ಅವ್ರ ಕೈಲಿ ಓಪನ್ ಮಾಡಿಸಿದೆ. ಸೇಮ್ ನನ್ನ ಮೊಬೈಲ್ ನಾನೇ ಮಾತಾಡಿದೆ. ವಾಯ್ಸ್ ಮೆಸೇಜು ಮತ್ತು ಮೆಸೇಜ್ ಎಲ್ಲ ಕಳಿಸ್ದೆ ವಾಟ್ಸಪ್ಪಲ್ಲಿ. 299 ಪೇ ಮಾಡಿದ್ಮೇಲೆ ಅವರು ಒಂದು ಪ್ಲೇ ಸ್ಟೋರ್ಗೆ ಹೋಗಿ ಅವ್ರದ್ದೊಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು. ಅದು ಓಪನ್ ಮಾಡ್ಕೊಂಡ್ಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲನೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ ಅಂದರೆ ಸೇಮ್ ಯೂಟ್ಯೂಬ್ ಯಾವ ರೀತಿ ಓಪನ್ ಮಾಡ್ಕೋಬೇಕು, ಯೂಟ್ಯೂಬ್ ತಮ್ಲೇನ್ ಯಾವ ರೀತಿ ಕೊಡೋದು, ಯೂಟ್ಯೂಬ್ ಎಡಿಟಿಂಗ್ ಯಾವ ರೀತಿ ಮಾಡೋದು, ಯೂಟ್ಯೂಬಲ್ಲಿ ಯಾವ ರೀತಿ ಲೈಟ್ಸ್ ಇರಬೇಕು, ಯಾವ ರೀತಿ ಥರ ಒಳ್ಳೆ ಸ್ಕಿಲ್ಲಾಗಿ ಮಾತಾಡಬೇಕು, ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿ ನಮಗೆ ಕಳಿಸ್ತಾರೆ. ನಮ್ಗೆ ಯಾವಾಗ ಬೇಕೋ ಅದು, ನಾನು ಆಫ್ಲೈನ್ ಇರುತ್ತಾ ಮತ್ತು ಆನ್ಲೈನ್ ಇರುತ್ತಾ ಅಂತ ಹೇಳ್ತೀವಿ. ಇದೆಲ್ಲ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಅಂತ ನನಗೆ ಗೊತ್ತಾಯಿತು. ಆಮೇಲೆ ಪರವಾಗಿಲ್ಲ, ಬೆಟರ್. ಅದನ್ನು ಕೋರ್ಸ್ ತೊಗೊಂಡ್ಮೇಲೆ ಸ್ಕಿಲ್ ಸ್ವಲ್ಪ ಬೆಟರ್ ಅನಿಸಿದೆ. ಅವಳದು ಒಂದು ಚಾನಲ್ ಇದೆ, ಆ ಚಾನಲಲ್ಲಿ ಬಂದು 50-30 ವ್ಯೂಸ್ ಹೋಗ್ತಾ ಇದ್ದಿದ್ದು. ಇವಾಗ ಕೋರ್ಸ್ಗೆ ಜಾಯ್ನ್ ಆದಮೇಲೆ 2K 3K ಎಲ್ಲ ಒಂದೊಂದು ವೀಡಿಯೋಗೂ ಫಾಲೋ ಆಗ್ತಾ ಇದೆ. ಅವಳಿಗೆ ಹ್ಯಾಶ್ಟ್ಯಾಗು ಮತ್ತು ಟ್ಯಾಗ್ಸು ಇದೆಲ್ಲನೂ ಕೂಡ ಯಾವ ರೀತಿ ಹಾಕಬೇಕು ಮತ್ತು ಅದರ ಬಗ್ಗೆ ಎಲ್ಲ ಏನೂ ಗೊತ್ತಿರಲಿಲ್ಲ, ಒಂದು ಚೂರು ಕೂಡ ಗಾಳಿ ಗಂಧ ಗೊತ್ತಿರಲಿಲ್ಲ. ಸುಮ್ಮನೆ ನಾನು ಮಾಡಬೇಕು ಅಂತ ಅಂದ್ಕೊಂಡು ಜಾಯ್ನ್ ಆಗಿದ್ದು. ಒಂದು 3,000 ಕಟ್ಟಿ ಜಾಯ್ನ್ ಆಗೋಣ, ನಾಳೆ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ, ನಂಬರ್ 1 ಪೊಸಿಷನಲ್ಲಿದ್ದಾರೆ. ಈಗೆಲ್ಲ ಯೂಟ್ಯೂಬಲ್ಲಿ ತುಂಬ ಜನ ತುಂಬ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಏನಾದರೂ ಒಂದು ಅರ್ನಿಂಗ್ನ ಮಾಡಬೇಕು, ಒಂದು 3,000 ರೂಪಾಯಿ ಕಟ್ಟು ಕಲಿಯೋಣ ಕೆಲಸನ ಅಂತೇಳಿ, ಒಂದು ಸ್ಕಿಲ್ ಕಲಿಯೋಣ ಅಂತೇಳಿ ಜಾಯ್ನ್ ಆಗಿದ್ದು. ಈಗ ಪರವಾಗಿಲ್ಲ, ಚೆನ್ನಾಗಿ ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ನನಗೂ ಕೂಡ ಖುಷಿ ಆಯಿತು. ಅವ್ರು ಯಾವ ರೀತಿ ಮಾತಾಡಿದ್ದಾರೆ ಅದೆಲ್ಲ ಕೂಡ ನಾನು ಕೂಡ ವೀಕ್ಷಿಸಿದೆ. ಅವಳ ಮೊಬೈಲಲ್ಲಿ ಯಾವ ಥರ ಕೋರ್ಸ್ ಇದೆ ಅಂತೆಲ್ಲನೂ ಕೂಡ ನೋಡಿದೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಕೂಡ ಅವ್ರ ಚಾನಲ್ನ ವೀಕ್ಷಿಸ್ತಾ ಇರ್ತೀನಿ. ಅವರು ಸಿನಿಮಾ ಹುಟ್ಟೋಕ್ಕಿಂತ ಮುಂಚೆ ಬಂದು ಬ್ಯೂಟಿ ಟಿಪ್ಸ್ನೆಲ್ಲ ಹೇಳ್ತಾ ಇದ್ರಲ್ಲ, ಮತ್ತು ಕುಕ್ ಆ್ಯಂಡ್ ಬೇಕು ಪಾಕಶಾಲೆ ಅನ್ನೋದೊಂದು ಓಪನ್ ಮಾಡಿದರು, ಮತ್ತು ಹಳ್ಳಿ ಲೈಫ್ ಸ್ಟೈಲ್ ಅನ್ನೋದೊಂದು ಚಾನಲ್ ಇತ್ತು, ಮತ್ತು ತೆಲುಗಲ್ಲಿ ಚಿಟ್ಟಿಮ ಅನ್ನೋದೊಂದು ಅವ್ರದ್ದೊಂದು ಚಾನಲ್ ಇತ್ತು. ಒಟ್ಟು 4 ಚಾನಲ್ ಏನೋ ಇಟ್ಕೊಂಡು ಈಗ ಒಂದು ಚಾನಲ್ ಏನೋ ರನ್ ಮಾಡ್ತಾ ಇದ್ದಾರೆ ಅವರು. ನಾನು ಮಾಯಲೋಕ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಆಗಿ ನೋಡ್ಕೊಂಬರ್ತೀನಿ. ಹಾಗಾಗಿ ನಾನು ಪರವಾಗಿಲ್ಲ, ಇವರು ಒಂದು ಕೋರ್ಸ್ನ ಓಪನ್ ಮಾಡಿ ಎಲ್ಲರಿಗೂ ಯೂಟ್ಯೂಬ್ ಮಾಡೋರಿಗೆ ಒಂದು ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಅಂತ ನನಗೂ ಕೂಡ ಖುಷಿ ಆಯಿತು.
ಈಗ ಅದನ್ನೆಲ್ಲ ವೀಡಿಯೋಸ್ನ ನೋಡ್ಕೊಂಡ್ಮೇಲೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗಿ ನನ್ನ ಸಿಸ್ಟರ್ ಕೂಡ ಚೆನ್ನಾಗಿ ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಬೆಟರ್, ಓಕೆ, ಯಾವುದೇ ರೀತಿಯಿಂದ ಫ್ರಾಡ್ ಇಲ್ಲ, ತುಂಬ ಕಮ್ಮಿ ಬೆಲೆಗೆ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳೋದು ಎಲ್ಲ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ ಅಂದರೆ ನನಗಂತೂ ಇಷ್ಟ ಆಯಿತು. ಇಷ್ಟು ಕಡಿಮೆ ಬೆಲೆಗೆ ಯಾರೂ ಹೇಳ್ಕೊಡೋದಿಲ್ಲ ಅಂತ ಅನಿಸುತ್ತೆ. ಇವ್ರ ಹತ್ರ ಪ್ರೈಸ್ ಬೆಟರ್ ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟು ಬಂದು ಎಲ್ಲ ಕಂಪ್ಲೀಟ್ ಎಲ್ಲ ವಾಟ್ಸಪ್ಪಲ್ಲೇ ಇರುತ್ತೆ ಅವ್ರದ್ದು ಚಾನಲ್ಲು. ಹಾಗಾಗಿ ಬಂದು ನೀವು ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು. ನಾನು ಅದನ್ನು ಎಲ್ಲ ತಿಳ್ಕೊಂಡೇ ಹೇಳ್ತಾ ಇರೋದು. ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ, ಚೆನ್ನಾಗಿ ಏನಂದರೆ ಏನೂ ಗೊತ್ತಿರಲ್ಲ ಯೂಟ್ಯೂಬ್ ಬಗ್ಗೆ. ಪ್ರತಿಯೊಂದು ನನ್ನನ್ನು ಕೇಳೋಳು. ನನಗಿವಾಗ 2 ಮಕ್ಕಳಿರೋದ್ರಿಂದ ಎಷ್ಟು ಬ್ಯುಸಿ ಅಲ್ವಾ. ಹಾಗಾಗಿ ಯಾವುದಾದ್ರೂ ಕೋರ್ಸ್ಗೆ ನೋಡಿ ಜಾಯ್ನ್ ಆಗು, ಪ್ರೈಸ್ ಕಡಿಮೆ ಇರೋ ಜಾಗದಲ್ಲಿ ನಿನಗೆ ಅನಿಸಿದೆ ಜಾಯ್ನ್ ಆಗು ಅಂತ ಹೇಳಿದ್ದೆ. ಹಾಗಾಗಿ ಬಂದು ಈ ಥರ ಮಾಯಲೋಕ ಬಿಟ್ಟಿದ್ದಾರಲ್ಲ ಅಕ್ಕ, ನಾನು ಜಾಯ್ನ್ ಆಗ್ತೀನಿ ಅಂತ ಜಾಯ್ನ್ ಆಗು ಅಂತೇಳಿ ನನ್ನ ಹತ್ರನೇ ಬಂದು ಓಪನ್ ಮಾಡಿ ಎಲ್ಲ ನೋಡಿ ಜಾಯ್ನ್ ಆಗಿ ಇವಾಗ ಚೆನ್ನಾಗಿ ರನ್ ಆಗ್ತಾಯಿದೆ. ನಾನಿವಾಗ ಇನ್ನೂ ಮಾನಿಟೈಸ್ ಆಗಿಲ್ಲ, 2K 3K ಎಲ್ಲ ಆಗ್ತಾಯಿದೆ. ವಾಚ್ ಅವರೆಲ್ಲ ಕಂಪ್ಲೀಟ್ ಆಗಬೇಕಲ್ಲ ಅವ್ರದ್ದು ಕೂಡ. ಹಾಗಾಗಿ ನೆಕ್ಸ್ಟ್ ಬಂದು ನನಗೆ ಬಂದು ಫಸ್ಟು ಒಂದು ಚಾನಲ್ ಓಪನ್ ಇತ್ತು ನಂದು, ಶ್ರೀ ಲಕ್ಷ್ಮಿ ವ್ಲಾಗ್ಸ್ ಅಂತೇಳಿ. ನಾನು ಜಾಯ್ನ್ ಆಗಿರೋಂಥ ಅಕಾಡೆಮಿ ಬಗ್ಗೆ ಹೇಳ್ತೀನಿ. ಆ ಅಕಾಡೆಮಿ ಬೆಸ್ಟಾ ಈ ಅಕಾಡೆಮಿ ಬೆಸ್ಟಾ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಅಂದರೆ ಇದು ಇವಾಗ ಬಿಟ್ಟಿರೋದು, ಅದು ಬಂದು ನಾನು ಜಾಯ್ನ್ ಆಗಿರೋದು ಹಳೆ ಅಕಾಡೆಮಿ. ನಾನು ಬಂದು ಜಾಯ್ನ್ ಆಗಿರೋದು ಅನಿತಾ ಶಮಂತ್ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ. ಅವ್ರದ್ದು ಕೂಡ ನಾನು ಫಾಲೋವರ್ಸ್ ಅವ್ರದ್ದು ಚಾನಲ್ ಕೂಡ ತುಂಬ ವೀಕ್ಷಿಸ್ತೀನಿ. ಅವರು ಕೂಡ ಅಕಾಡೆಮಿ ಬಗ್ಗೆ ಹೇಳಿದರು. ಲಾಸ್ಟ್ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಟೈಮಲ್ಲಿ ಅಕಾಡೆಮಿ ಬಗ್ಗೆ ಎಲ್ಲ ಹೇಳಿದರು. 1 ಮಂತಿಗೆ ನಾನು ಅವರು ಎಲ್ಲ ಪೇಮೆಂಟ್ ಸ್ಲಿಪ್ ಎಲ್ಲ ಪ್ರೂಫಾಗಿ ತೋರಿಸ್ತಿದ್ರು. 2 ಲ್ಯಾಕ್ 1 ಲ್ಯಾಕ್ ಎಲ್ಲ ಬರುತ್ತೆ ನನಗೆ 1 ಮಂತಿಗೆ ಅಂತೆಲ್ಲ ತೋರಿಸ್ತಾಯಿದ್ರು. ನನಗೂ ಒಂದು ಆಸೆಯಾಗಿ, ನನಗೆ ತುಂಬ ವರ್ಷಗಳಿಂದ ಯೂಟ್ಯೂಬಲ್ಲಿ ಏನಾದರೂ ಸಾಧಿಸಬೇಕು ಮಾಡಬೇಕು ಅಂತೇಳಿ ನಾನು ತುದಿಗಾಲಲ್ಲಿ ನಿಂತ್ಕೊಂಡಿದ್ದೆ. ಚಾನಲ್ ಓಪನ್ ಮಾಡಬೇಕು, ನನ್ನದೇ ಆದಂಥ ಸ್ಕಿಲ್ಲು ಕಲ್ತ್ಕೊಬೇಕು, ಏನಾದರೂ ಮಾಡಬೇಕು ಅಂತೇಳಿ ನಾನು ಯೂಟ್ಯೂಬಲ್ಲಿ ಮಾಡಬೇಕಂದ್ರೆ ತುಂಬ ದಿವಸಗಳಿಂದ ಆಸೆ ಇದ್ದಿದ್ದರಿಂದ ನಾನು ಜಾಯ್ನ್ ಆಗೋಣ, ಅವರು ಕಂಟೆಂಟಿಂದ ನೀವು ಪೇಮೆಂಟ್ ಆಗೋವರೆಗೂ ನಾವು ಜೊತೆಲಿ ಇರ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ಜಾಯ್ನ್ ಆಗಿಬಿಡೋಣ ಅಂತೇಳಿ ನನಗೆ ಕೆಲವೊಂದು ಸ್ವಲ್ಪ ಚೆನ್ನಾಗಿ ರನ್ ಆಗಿತ್ತು, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು ಶ್ರೀ ಲಕ್ಷ್ಮಿ ವ್ಲಾಗ್ಸಲ್ಲಿ. ಓಪನ್ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿದೆ. ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದೇನೋ, ಇನ್ನೂ ಬೇಗ ಜಾಸ್ತಿ ಅಮೌಂಟು ದುಡಿಯೋದ್ರಲ್ಲಿ ಚೆನ್ನಾಗಿ ಇನ್ನೂ ವೀಡಿಯೋಸ್ ಎಲ್ಲ ಗ್ರೋ ಆಗ್ಬೋದೇನೋ, ಅವ್ರ ಜೊತೆ ಸೇರ್ಕೋಬೋದು ಅಂತೇಳಿ ನಾನು ಜಾಯ್ನ್ ಆದೆ. ನಾನು ಕಟ್ಟಿದ್ದು ನಿಜವಾಗ್ಲೂ ನೀವು ನಂಬಲ್ಲ, 12,000 ರೂಪಾಯಿ ಕಟ್ಟಿದ್ದೀನಿ. ಅನಿತಾ ಶಮಂತ್ ಅಕಾಡೆಮಿಲಿ 12,000 ನಾನು ಕಟ್ಟಿಸ್ಕೊತಾರೆ. ಪ್ರೈಸು ಅವ್ರದ್ದಲ್ವಾ, ನಾವು ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. 12,000 ರೂಪಾಯಿ ಲಾಸ್ಟ್ ಡಿಸೆಂಬರಲ್ಲಿ ನಾನು ಕಟ್ಟಿದಂಥ ಅಮೌಂಟು. ಅವರು ಕಟ್ಟಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ಅವರು ಬಂದು ಜಾಯಿನ್ ಅಂದರೆ ಯೂಟ್ಯೂಬ್ನ ಓಪನ್ ಮಾಡಲಿಕ್ಕೆ ಅವರೇ ಫೋನಲ್ಲಿ ಗೈಡ್ ಮಾಡ್ತಾರೆ. ನಾವು ಅದೇ ರೀತಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಗೂಗಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ತೀವಿ ಅಷ್ಟೇ. ಅಷ್ಟನ್ನ ಮಾಡ್ಕೊಂಡ್ಮೇಲೆ ನನಗೆ ಫೋನ್ ಪ್ರಾಬ್ಲಮ್ ಆಗಿತ್ತು, ಫೋನ್ ತೊಗೋಬೇಕಂತ ಆಮೇಲೆ ಗೊತ್ತಾಯಿತು ಅಕಾಡೆಮಿಗೆ ಜಾಯ್ನ್ ಆದಮೇಲೆ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ನಾನು ಅಕ್ಟೋಬರಲ್ಲಿ ಓಪನ್ ಮಾಡಿದೆ. ಈಗ 3 ಮಂತ್ಸಲ್ಲೆಲ್ಲ ಮಾನಿಟೈಸ್ ಮಾಡಿಕೊಂಡೆ. ಅವ್ರು ನನಗೆ ಏನು ಹೆಲ್ಪ್ ಮಾಡಿದ್ರು ಅಂದರೆ, ಒಂದು ಯೂಟ್ಯೂಬ್ ಜಾಯ್ನ್ ಆಗಿದ ತಕ್ಷಣ ಅವರು ಬಂದು ಫೇಸ್ಬುಕ್ ಗ್ರೂಪ್ಗೆ ಜಾಯ್ನ್ ಮಾಡಿಸ್ಕೊತಾರೆ. ಅವ್ರದ್ದು ಒಂದು ಫೇಸ್ಬುಕ್ ಗ್ರೂಪ್ ಇದೆ, ಅದರಲ್ಲಿ ಬಂದು ಜಾಯ್ನ್ ಆದಮೇಲೆ ಅವರು ಕೂಡ ಸೇಮ್ ಒಂದು 13 ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. 13 ವಿಡಿಯೋ ಅಂದರೆ ಯೂಟ್ಯೂಬ್ ಯಾವ ರೀತಿ ಓಪನ್ ಮಾಡ್ಕೋಬೇಕು, ಎಡಿಟಿಂಗ್, ತಮ್ಲೈನ್, ಮತ್ತು ಕಾಪಿರೈಟ್ ಬಂದರೆ ಏನು ಮಾಡಬೇಕು, ಮತ್ತು ಮಾನಿಟೈಸ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಯಾವ ಸ್ಟೆಪ್ನ ಯೂಸ್ ಮಾಡಬೇಕು ಅಂತ ಒಂದು 13 ವಿಡಿಯೋ ಮಾಡಿದ್ದಾರೆ. ನನಗೆ ಯೂಸ್ ಆಗಿದ್ದಂದರೆ ನನಗೆ ಒಂದೇ ಮಾನಿಟೈಸ್ಗೆ ಅಷ್ಟೇ ನನಗೆ ಯೂಸ್ ಆಗಿದ್ದು. ಇನ್ಯಾವುದಕ್ಕೂ ನಾನು ಅವ್ರಿಗೆ ಕಾಲೇ ಮಾಡಿಲ್ಲ. ಒಂದು ಸಾರಿ ಮಾನಿಟೈಸ್ಗೆ ಮಾಡಿಕೊಂಡೆ, ಈ ಥರ ಆಗಿದೆ. 1000 ಸಬ್ಸ್ಕ್ರೈಬರ್ 1000 ಸಬ್ಸ್ಕ್ರೈಬ್ 4000 ವಾಚ್ ಅವರ್ ಕಂಪ್ಲೀಟ್ ಆಗಿದೆ, ಮಾನಿಟೈಸ್ ಮಾಡಿಕೊಡಿ ಅಂತ ಕೇಳಿದೆ. ಆಮೇಲೆ ಅವರು ಸ್ವಲ್ಪ ಎಲ್ಲ ಹೇಳಿಕೊಟ್ರು ನನಗೆ, ಚಾನಲ್ ಮಾನಿಟೈಸ್ ಆಗಿದೆ. ಕಂಪ್ಯಾರಿಟಿವ್ ನೋಡಿದ್ರೆ ಪ್ರೈಸ್ ಬಂದು ಮಾಯಾಲೋಕದಲ್ಲಿ ಸ್ವಲ್ಪ ಕಡಿಮೆ ಇದೆ, ಇಲ್ಲಿ ಬಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು ಅಷ್ಟೇ. ಇವಾಗ ಏನು ಅವರು ಅಕಾಡೆಮಿ ಮಾಡ್ತಾಯಿಲ್ಲ. ಮಾಯಾಲೋಕ ಕೋರ್ಸ್ ತುಂಬ ಚೆನ್ನಾಗಿದೆ. ನಾನು ಜಾಯ್ನ್ ಆಗಿದ್ದು ಆ ಅಕಾಡೆಮಿ. ಬಟ್ ಆದರೆ ನನಗೆ ಮೇಯ್ನ್ ಖುಷಿ ಅಂದರೆ ಈ ಕೋರ್ಸ್ಗಳೆಲ್ಲ ಕಲಿಯೋದು ಭಾಳ ಇಂಪಾರ್ಟೆಂಟು. ನೀವು ಹಾಗೇ ಕಲಿಬೋದು, ಇಲ್ಲ ನಮ್ಗೆ ಇನ್ನೂ ನಾಲೆಡ್ಜ್ ಬೇಕು, ಇನ್ನೂ ಕೋರ್ಸ್ ಕಲಿಬೇಕಂದ್ರೆ ಈ ಥರ ಕೋರ್ಸ್ಗಳು ಕೂಡ ಜಾಯ್ನ್ ಆಗ್ಬೋದು, ನಿಮ್ಮ ಇಚ್ಛೆ ಅದು. ಇಲ್ಲ ನಾವು ನಾರ್ಮಲಿ ಎಲ್ಲರೂ ವೀಡಿಯೋಸ್ಗಳನ್ನ ಮಾಡಿದಾರಲ್ಲ, ಯೂಟ್ಯೂಬ್ ಯಾವ ರೀತಿ ಓಪನ್ ಮಾಡ್ಕೋಬೋದು, ಯಾವ ರೀತಿ ಎಡಿಟ್ ಮಾಡೋದು, ಈ ರೀತಿಯೂ ಕಲಿಬೋದು. ಒಟ್ಟಿನಲ್ಲಿ ಯಾವ ರೀತಿನಾದರೂ ಕಲಿತು ಯೂಟ್ಯೂಬ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅಲ್ವಾ. ಯಾವುದನ್ನೇ ಆಗಲಿ ಕಲಿತಾ ಹೋಗ್ತಾ ಇದ್ರೇ ಚೆನ್ನಾಗಿರುತ್ತೆ. ನಾನು ಫಸ್ಟ್ ವೀಡಿಯೋದಲ್ಲಿ ಈ ರೀತಿ ಮಾತಾಡಲಿಕ್ಕೆ ಹೆದರ್ಕೊತಾ ಇದ್ದೀನಿ. ನನ್ನ ವೀಡಿಯೋ ನೋಡ್ಬೋದು ನೀವು ಹೋಗಿ. ಫಸ್ಟ್ ಒನ್ ಯಾರಿಗೂ ಕೂಡ ಆಗಲ್ಲ, ಅದು ಎಂಥ ಯೂಟ್ಯೂಬರೇ ಆಗಲಿ ಫಸ್ಟ್ ಬಂದಾಗ ಸ್ವಲ್ಪ ನರ್ವಸ್ ಆಗೇ ಆಗ್ತೀವಲ್ವ. ಮಾತಾಡ್ಲಿಕ್ಕೆ ಹೋದಾಗ ತೊದಲು ಆಗ್ತಾ ಇರುತ್ತೆ, ಏನೇನೋ ಮಾತಾಡ್ತಾ ಇರ್ತೀವಿ, ಒಂದೊಂದು ಮಾತನ್ನ 2 ಸಾರಿ ಮಾತಾಡ್ತಾ ಇರ್ತೀವಿ. ಹೋಗ್ತಾ
ಬಂದು ನಾವು ಮಾತಾಡಲಿಕ್ಕೆ ಪ್ರಯತ್ನ ಸ್ಟಾರ್ಟ್ ಮಾಡ್ತೀವಿ. ಚೆನ್ನಾಗಿ ಮಾತಾಡೋದು, ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋದು, ನಾವು ಏನು ಮಾತಾಡಬೇಕು ಅನ್ನೋದೊಂದು ಧೈರ್ಯ ಬರುತ್ತೆ ಅಂತ ಹೇಳ್ಬೋದು. ಯೂಟ್ಯೂಬಲ್ಲಿ ಕಲಿಬೇಕು, ಎಲ್ಲನೂ ಕೂಡ ಕಲಿತು ಮುಂದೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತದೆ, ನಮಗೆಲ್ಲನೂ ಕೂಡ ಈಸಿ ಆಗಿಬಿಡುತ್ತೆ. ಇವಾಗ ಎಡಿಟಿಂಗ್ ಮಾಡ್ತಾ 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 ಎಕ್ಸ್ಪರ್ಟ್ ಆಗಿಬಿಟ್ಟು ಎಷ್ಟು ಬೇಗ ಎಡಿಟ್ ಮಾಡಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಅದೇ ರೀತಿ ತಮ್ಲೈನು ಅಷ್ಟೇ, ಒಂದು ಸಾರಿ ನಾವು ಸ್ಟೆಪ್ ಬೈ ಸ್ಟೆಪ್ ಫಸ್ಟು ಮಾಡುವಾಗ ಕಷ್ಟ ಆಗುತ್ತೆ. ಒಂದು ಸ್ಟಾರ್ಟಿಂಗಲ್ಲಿ ಮಾಡ್ತಾ ಒಂದು ವೀಡಿಯೋ, 2 ವೀಡಿಯೋ, 3 ವೀಡಿಯೋ, ಈ ಥರ 100, 2000, 3000 ವೀಡಿಯೋ ಅಷ್ಟರಲ್ಲಿ ನೀವು ತುಂಬ ಕ್ಲೀನಾಗಿ ಕಲಿತೀರಾ ಅಂತ ಹೇಳ್ಬೋದು. ಸ್ಟೆಪ್ ಬೈ ಸ್ಟೆಪ್ ರಿಚ್ ಆಗಿಬಿಡ್ತೀವಿ ಅಂತಲೇ ಹೇಳ್ಬೋದು. ಕಲಿಬೇಕಷ್ಟೇ ಇಂಟ್ರೆಸ್ಟಿಂದ. ನಾನು ಹೇಳಿದ್ದೀನಿ 2 ಅಕಾಡೆಮಿ ಬಗ್ಗೆ ಹೇಳಿದ್ದೀನಿ. ಓಕೆ, ನನಗೆ ಏನು ಹೇಳಬೇಕು, ನಿಮಗೆ ಇಷ್ಟ ಇದ್ದರೆ ಜಾಯ್ನ್ ಆಗಿ. ಒಟ್ಟಿನಲ್ಲಿ ವಾಯಲೋಕ ಕೋರ್ಸ್ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ನಾನು ಯಾರಿಗಾದ್ರೂ ಇವಾಗ ನನ್ನ ಕೇಳ್ತಾರೆ, ನನ್ನ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬ್ ಬಗ್ಗೆ ನೀನು ಮಾಡ್ತಾ ಇದೆಯಲ್ಲ ಅಂತ ಹೇಳೋರಿಗೆ ನಾನು ಇವಾಗ ಹೇಳ್ತಾ ಇದ್ದೀನಿ, ಈ ಥರ ನನ್ನ ಸಿಸ್ಟರ್ ಜಾಯ್ನ್ ಆಗಿ ಅವಳು ಚಾನಲ್ ಚೆನ್ನಾಗಿ ರನ್ ಮಾಡ್ಕೊಂಡು ಹೋಗ್ತದಲ್ಲ, ನೀವು ಕೂಡ ಅಕಾಡೆಮಿಗೆ ಜಾಯ್ನ್ ಆಗಿ ನಿಮಗೇನೋ ಸ್ಕಿಲ್ ಕಲ್ತ್ಕೋಬೇಕಂದ್ರೆ ಅಲ್ಲಿ ಕಲ್ತ್ಕೊಂಡು ಯೂಟ್ಯೂಬ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ, ನಾನು ಇಷ್ಟನ್ನ ಹೇಳಬೇಕಾಯಿತು ನನ್ನ ಅಕಾಡೆಮಿ ಬಗ್ಗೆ. ಅಂದರೆ ಏನೇ ಆಗಲಿ, ನೀವು ಯಾವುದೇ ಕೋರ್ಸ್ ಕಲ್ತ್ರೂ ಕೂಡ ನಿಮ್ಮದೇ ಶ್ರಮ ಇರುತ್ತೆ. ಕಂಪ್ಲೀಟ್ ನೀವು ಎಷ್ಟು ಶ್ರಮ ಪಡಬೇಕಂದ್ರೆ ಒಂದು ಯಾವುದೇ ಆಗಲಿ ಸುಮ್ಮನೆ ಬರಲ್ಲ. ಯೂಟ್ಯೂಬ್ ಅಂದ್ರೂ ಕೂಡ ಏನು ಸುಮ್ಮನೆ ಅಲ್ಲ, ಅದಕ್ಕೆ ಎಷ್ಟು ಕಷ್ಟಪಡಬೇಕು ಗೊತ್ತಾ. ಅಂದರೆ ಯೂಟ್ಯೂಬ್ ಎಡಿಟ್ ಮಾಡೋದ್ರಿಂದ, ತಮ್ಲೈನ್ ಇಡೋದ್ರಿಂದ ಇದೆಲ್ಲ ಸಮಯ ಬೇಕು. ಇವಾಗ ವೀಡಿಯೋ ಶೂಟ್ ಮಾಡ್ಕೊಂಬಿಡೋದು ಶೂಟ್ ಮಾಡ್ಕೊತೀವಿ, ಅದಾದಮೇಲೆ ತಮ್ಲೈನ್ ಕೊಡಬೇಕು, ವಾಯ್ಸ್ ಓವರ್ ಕೊಡಬೇಕಂದ್ರೆ ಎಷ್ಟು ವೆಯ್ಟ್ ಮಾಡಬೇಕು. ನೈಟೆಲ್ಲ ಕೆಲಸ ಮಾಡಿದ್ದೀನಿ ನಾನು, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಇಷ್ಟು ಬೇಗ ಮಾನಿಟೈಸ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೈಸ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಕೈಲಿ. ರಾತ್ರಿ ಎಲ್ಲ ಎದ್ದು ಕೂತ್ಕೊಂತೀಯಲ್ಲ, ಹೋಗಿ ಮಲ್ಕೋ, ಹೋಗು, ತಲೆನೋವು ಬರುತ್ತೆ ನಿನಗೆ ಅಂತೆಲ್ಲ 11-11:30ವರೆಗೂ ವೆಯ್ಟ್ ಮಾಡಿದ್ದೀನಿ. ನನ್ನ ಚಾನಲ್ ಮಾನಿಟೈಸ್ ಆಗಬೇಕು, ಬೇಗ ಆಗಬೇಕು, ನನಗೆ ಸಕ್ಸಸ್ ಆಗಬೇಕು ಅಂತೇಳಿ ಭಾಳ ಕಷ್ಟಪಟ್ಟಿದ್ದೀನಿ ನಾನಂತೂ. ಶ್ರಮ ಪಟ್ಟರೆ ಎಲ್ಲನೂ ಕೂಡ, ಯಾವುದೂ ಕೂಡ ಸುಮ್ಮನೆ ಬರಲ್ಲ ಅಂತ ನನ್ನ ಅಭಿಪ್ರಾಯ. ಈ ಥರ ಇಲ್ಲಿ ಗಂಟ ಬಂದಿದ್ದೀನಿ. ಇನ್ನೇನು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಪೇಮೆಂಟ್ ಕೂಡ ಆಗುತ್ತೆ. ಅದೆಲ್ಲ ನಿಮ್ಮ ಪ್ರೋತ್ಸಾಹದಿಂದನೇ ಆಗೋದು. ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು, ಒಳ್ಳೊಳ್ಳೆ ನಾನು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ನನಗೆ ಗೊತ್ತಾಗಿದ್ದು, ನನ್ನ ವ್ಲಾಗ್ಸ್ಗಿಂತ ನನ್ನ ಏನಾದರೂ ಹೇಳೋದು ಭಾಳ ಇಷ್ಟಪಡ್ತಾ ಇದ್ದೀರಾ. ಹಾಗಾಗಿ ಒಳ್ಳೊಳ್ಳೆ ಕಂಟೆಂಟ್ನ ಹುಡುಕ್ತಾ ಇದ್ದೀನಿ ನಾನು. ಯಾವ ರೀತಿ ನಿಮಗೆ ಯೂಸ್ಫುಲ್ ಆಗುವಂಥ ಕಂಟೆಂಟ್, ಈಗ ಯಾರಿಗೆಲ್ಲ ಏನೇನು ಯೂಸ್ ಆಗುತ್ತೆ ಆ ರೀತಿ ಕಂಟೆಂಟ್ನ ಹುಡುಕಿ ನಾನು ವೀಡಿಯೋಸ್ನ ಪೋಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಡವಾದ್ರೂ ವೀಕ್ಲಿ 1-2-3 ವೀಡಿಯೋನಾದರೂ ಅಪ್ಲೋಡ್ ಮಾಡ್ತೀನಿ ನಾನು. ಮ್ಯಾಕ್ಸಿಮಮ್ 2 ವೀಡಿಯೋನಾದರೂ ಅಪ್ಲೋಡ್ ಮಾಡ್ತೀನಿ. ಡೈಲಿ ನನಗೆ ಅಪ್ಲೋಡ್ ಮಾಡೋದಕ್ಕೆ ಆಗಲ್ಲ. ಯಾಕಪ್ಪ ಅಂದರೆ ನನಗೆ ಚಿಕ್ಕ ಪಾಪು ಇದ್ದಾನೆ, ಈಗಲೂ ಕೂಡ ಕೆಳಗಡೆ ಇದ್ದಾನೆ, ಇಲ್ಲೇ ಇದ್ದಾನೆ. ಪಾಪುನ ಇಟ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ, ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೆ ನಾನು ವೀಕ್ಲಿ 2 ವೀಡಿಯೋ ಅಂತೂ ಕಂಪಲ್ಸರಿ ಮಾಡ್ತೀನಿ, ಇಲ್ಲಾಂದರೆ 3 ವೀಡಿಯೋ ಮಾಡಲಿಕ್ಕೆ 3 ವೀಡಿಯೋನಾದರೂ ಪ್ರಯತ್ನ ಪಟ್ಟು ಮಾಡ್ತೀನಿ. ಶಾರ್ಟ್ಸು ಕೂಡ ಇನ್ಮೇಲೆ ಮಾಡ್ಕೊಂಡು ಹೋಗ್ತೀನಿ. ಯೂಟ್ಯೂಬ್ ಅಂದರೆ ನಂಗೆ ಭಾಳ ಖುಷಿ, ಭಾಳ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಇದ್ರ ಬಗ್ಗೆ ಹೇಳಬೇಕಾಯ್ತು, ಅಕಾಡೆಮಿ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ನಿಮ್ಮ ಅಭಿಪ್ರಾಯ, ಜಾಯ್ನ್ ಆಗಬೇಕು, ಕಲಿಬೇಕು ಅಂದರೆ ಜಾಯ್ನ್ ಆಗಿ, ಇಲ್ಲ ಹಾಗೆ ಕಲಿತೀನಿ ಎಲ್ಲ ವೀಡಿಯೋಸ್ನ ನೋಡಿ ಕಲಿತೀನಿ ಅಂದರೂ ಕೂಡ ಹಾಗೆ ಕೂಡ ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋಸ್ ಬಿಟ್ಟಿದ್ದಾರೆ, ಅಲ್ಲಿ ಕೂಡ ನೋಡಿ ಕಲ್ತ್ಕೊಳ್ಳಿ. ನನಗೇನು ಅನಿಸಿದೆಯೋ ನಾನು ಅಷ್ಟನ್ನು ಮಾತ್ರ ವೀಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ. ಇನ್ನೇನಾದರೂ ಮತ್ತೆ ಏನಾದರೂ ತಪ್ಪಾಗಿ ಮಾತಾಡಿದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಹೇಳಿ. ನಾನು ಏನಾದರೂ ಇದ್ದರೆ ನೀವೇನೇ ಮಾಡಿದ್ರು ಕೂಡ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಇಷ್ಟೇ, ನನ್ನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಲಕ್ಷ್ಮೀ ನೀಲ ಚಾನಲ್ಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಬಾಯ್.